ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ. ವರದಿಯಲ್ಲಿ ಎಲ್ಲವನ್ನೂ ಕೂಡ ತಿರುಚಲಾಗಿದೆ. ಕೋರ್ಟ್ನಲ್ಲಿ ನಾನು ತಕರಾರು ಅರ್ಜಿ ಸಲ್ಲಿಸ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಮತ್ತೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ, ತಕರಾರು ಅರ್ಜಿ ಸಲ್ಲಿಸ್ತೀನಿ ಅಂತ. ಆರೋಪಗಳಿಗೆ ನನ್ನ ಹತ್ರ ಸಾಕ್ಷಿ ಇದೆ ಸ್ನೇಹಮಯಿ ಕೃಷ್ಣ. ಸೊ ಇನ್ನೋರ್ವ ದೂರುದಾರ ಗಂಗರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಂಗರಾಜ್ ಅವರೇ. ಲೋಕಾಯುಕ್ತ ಈಗ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದು ನಾನು ಹಲವಾರು ಬಾರಿ ಹೇಳಿದ್ದೆ. ನಾನು ಯಾವುದೇ ಕಾರಣಕ್ಕೆ ಲೋಕಾಯುಕ್ತದ ನ್ಯಾಯ ಸಿಗೋದಿಲ್ಲ, ನಮಗೆ ಇದು ಕ್ಲೀನ್ ಚಿಟ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದೆ. ಬಟ್ ಇದರಲ್ಲಿ 1 ರಿಂದ 4 ಆರೋಪಿವರೆಗೂ ಎಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳ್ತಾವ್ರೆ. ಅಂದ್ರೆ ಯಾರು ಇದ್ರೊಳಗೆ ತಪ್ಪೇ ಮಾಡಿಲ್ಲ ಅಂತ ಅರ್ಥನಾ? ಸಿದ್ದರಾಮಯ್ಯ ಇವರು ಲೋಕಾಯುಕ್ತರು ಹೇಳಿರೋದು. ಸೊ 4 ಜನನು ಏನು ಅಪರಾಧಿಗಳು, ಯಾರ ಆರೋಪಿಗಳು ಅಂತ ಹೇಳ್ಬಿಟ್ಟು ಸೇರಿಸಿದ್ರು, FIR ಮಾಡಿದ್ರೆ ಆರೋಪಿ 4 ಜನದ್ದು ಏನು ತಪ್ಪೇ ಇಲ್ಲ ಅನ್ನೋದಾಯ್ತು ಅಲ್ಲಿಗೆ. ಅಲ್ಲಿಗೆ 4 ಜನದ್ದು ಏನು ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ಹಂಗಾರೆ ಈಗ ನಟೇಶ ಏನ್ ಮಾಡಿರೋದು ಎಲ್ಲನೂ 2020 ಏನೇನು ಅಕ್ರಮ ಮಾಡಿದ್ರೆ 50 ಅನುಪಾತದ ಎಲ್ಲವೂ ಅದೇ ರೆಗ್ಯುಲರ್ ಆದಂಗೆ ಆದರೆ ಇದು ಅಲ್ಲಿ ಇನ್ನೊಂದು ಏನಾಗುತ್ತೆ ಮೇಡಮ್ ಅಂದ್ರೆ 2019 ನನಗೆ ಇದೇ ಅನುಭವ ಆಗಿತ್ತು. ಯಾಕೆಂದ್ರೆ ನನಗೆ ಬಿ ರಿಪೋರ್ಟ್, ನಾನು ಸಿದ್ದರಾಮಯ್ಯ ವಿರುದ್ಧ ಪ್ರಪ್ರಥಮವಾಗಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದೆ ಅವಾಗ 2019ರಲ್ಲಿ. ಅದನ್ನ ಬಿ ರಿಪೋರ್ಟ್ ಹಾಕಿಸ ಯಾರು ಇದೇ ಸುಬ್ರಹ್ಮಣ್ಯೇಶ್ವರ ರಾವು, ಇಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದ ಆ ಪುಣ್ಯಾತ್ಮ. ಅವನು ಅವತ್ತು ನನ್ನ ಹೇಳಿಕೆನೆ ತಗೊಳ್ಳಿಲ್ಲ. ಈಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿಕೆ ತಗೊಂಡ್ರ ಬಿಟ್ರು ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಬಟ್ ನನ್ನ ಹೇಳಿಕೆ ತಗೊಳ್ಳೋದಿಲ್ಲ, ಅವ್ರು ಬಿ ರಿಪೋರ್ಟ್ ಹಾಕಿಸ್ತಾ ಅವತ್ತ. ಅಂತವನು ಅಲ್ಲೇ ಅದೇ ಲೋಕಾಯುಕ್ತದಲ್ಲಿ ಇವತ್ತು ಕೂತಿದ್ದಾನೆ ಅಂತಂದ್ರೆ ಅವನು ಹೇಳಿದ್ದಕ್ಕೆ ಆಗಿದ್ರೆ 100% ನಾನು ಹೇಳಿದ ಪ್ರಕಾರ ಬೇರೆ ರಿಪೋರ್ಟ್ ಆಗುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೇನೆ ಅವ್ರಿಗೆ. ಸರ್ ಮುಂದೆ ಮೇಡಮ್, ಈಗ ಕೃಷ್ಣ ಅವರೇ ಇದನ್ನ ದೂರುದಾರ ಆಗಿರೋದ್ರಿಂದ ಈ ಪ್ರಕರಣನ ಮುನ್ನೆಲೆ ಈಗ ಇವರೇ ಚಾಲೆಂಜ್ ಮಾಡ್ಬೇಕು. ಇವಾಗ ಮೇಲಿನ ಕೋರ್ಟಲ್ಲಿ ಈಗ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಆ ಏನು ಇವ್ರು ಬಿ ರಿಪೋರ್ಟ್ ಇನ್ನೊಂದು ಏನೋ ಹಾಕಿದಾರಲ್ವಾ, ಬಿ ರಿಪೋರ್ಟ್ ಹಾಕಿದ್ರೆ ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡ್ಬೇಕು. ಇವಾಗ ಚಾಲೆಂಜ್ ಮಾಡಿ ಇವ್ರು ಪ್ರೂವ್ ಮಾಡ್ಬೇಕು. ಇವಾಗ ಇಲ್ಲಿವರೆಗೂ ಪೊಲೀಸ್ ತನಿಖೆ ನಡೀತಾ ಇತ್ತು. ಇನ್ ಕೇಸ್ ಏನೋ ಚಾರ್ಜ್ ಶೀಟ್ ಆಗಿದೆ, ಪೊಲೀಸ್ ಗೌರ್ಮೆಂಟ್ ಲಾಯರ್ ಎಂಟ್ರಿ ಆಗಾರೋ. ಈಗ ಇವರು ಸ್ವತಃ ಲಾಯರ್ ಇಟ್ಕೋಬೇಕು, ಇಲ್ಲ ಇವರೇ ವಾದ ಮಾಡ್ಕೋಬೇಕು. ಇವರು ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಿ ಮತ್ತೆ ತಿರ್ಗಾ ಅದನ್ನ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಇವರು ಆದೇಶ ಮಾಡಿಸಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಇದು ಮೊದಲಿಂದಲೂ ನನಗಿತ್ತು. ನಾನು ಅದಕ್ಕೇನೆ ಪ್ರಪ್ರಥಮವಾಗಿ ಹೇಳ್ತಾ ಇದ್ದೆ, ಇದನ್ನ ಅಕ್ರಮ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಕ್ರಮ ಆಗಿಲ್ಲ ಅಂತ ಯಾರು ಇಲ್ಲ ಅಲ್ಲಗಳಿಯಕ್ಕೆ ಆಗಲ್ಲ. ನಾನು ಅನ್ಕೊಂಡಿದ್ದು ಸಿದ್ದರಾಮಯ್ಯ ಅವ್ರ ಕುಟುಂಬದವ್ರನ್ನ ಬಿಟ್ಟುಬಿಟ್ಟು ಅಧಿಕಾರಿಗಳನ್ನಾದ್ರೂ ಚಾರ್ಜ್ ಶೀಟ್ ಸಬ್ಮಿಟ್ ಸೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರನ್ನು ಸಹ ಕೈ ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಅವ್ರನ್ನ ಚಾರ್ಜ್ ಶೀಟ್ ಸೇರಿಸಿದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನಾದ್ರು ಇನ್ನೊಂದು ಏನೋ ಕೋರ್ಟಲ್ಲಿ ಹೇಳ್ಬಿಡ್ತಾರೆ, ಇವರು ಇಲ್ಲ ಇವ್ರು ಒತ್ತಡ ಹಾಕಿದ್ರು ಮತ್ತೊಂದು ಮುಗಿದೊಂದು ಅಂತ ಇವ್ರ ವಿರುದ್ಧ ಕೋರ್ಟಲ್ಲಿ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ, ಅವಾಗ ನನ್ನ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವ್ರು ಎಲ್ಲರನ್ನೂ ಸಹ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ. ವರದಿಯಲ್ಲಿ ಎಲ್ಲವನ್ನೂ ಕೂಡ ತಿರುಚಲಾಗಿದೆ. ಕೋರ್ಟ್ನಲ್ಲಿ ನಾನು ತಕರಾರು ಅರ್ಜಿ ಸಲ್ಲಿಸ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಮತ್ತೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ, ತಕರಾರು ಅರ್ಜಿ ಸಲ್ಲಿಸ್ತೀನಿ ಅಂತ. ಆರೋಪಗಳಿಗೆ ನನ್ನ ಹತ್ರ ಸಾಕ್ಷಿ ಇದೆ ಸ್ನೇಹಮಯಿ ಕೃಷ್ಣ. ಸೊ ಇನ್ನೋರ್ವ ದೂರುದಾರ ಗಂಗರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಂಗರಾಜ್ ಅವರೇ. ಲೋಕಾಯುಕ್ತ ಈಗ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದು ನಾನು ಹಲವಾರು ಬಾರಿ ಹೇಳಿದ್ದೆ. ನಾನು ಯಾವುದೇ ಕಾರಣಕ್ಕೆ ಲೋಕಾಯುಕ್ತದ ನ್ಯಾಯ ಸಿಗೋದಿಲ್ಲ, ನಮಗೆ ಇದು ಕ್ಲೀನ್ ಚಿಟ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದೆ. ಬಟ್ ಇದರಲ್ಲಿ 1 ರಿಂದ 4 ಆರೋಪಿವರೆಗೂ ಎಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳ್ತಾವ್ರೆ. ಅಂದ್ರೆ ಯಾರು ಇದ್ರೊಳಗೆ ತಪ್ಪೇ ಮಾಡಿಲ್ಲ ಅಂತ ಅರ್ಥನಾ? ಸಿದ್ದರಾಮಯ್ಯ ಇವರು ಲೋಕಾಯುಕ್ತರು ಹೇಳಿರೋದು. ಸೊ 4 ಜನನು ಏನು ಅಪರಾಧಿಗಳು, ಯಾರ ಆರೋಪಿಗಳು ಅಂತ ಹೇಳ್ಬಿಟ್ಟು ಸೇರಿಸಿದ್ರು, FIR ಮಾಡಿದ್ರೆ ಆರೋಪಿ 4 ಜನದ್ದು ಏನು ತಪ್ಪೇ ಇಲ್ಲ ಅನ್ನೋದಾಯ್ತು ಅಲ್ಲಿಗೆ. ಅಲ್ಲಿಗೆ 4 ಜನದ್ದು ಏನು ತಪ್ಪೇ ಮಾಡಿಲ್ಲ ಅಂತ ಅಂದ್ರೆ ಹಂಗಾರೆ ಈಗ ನಟೇಶ ಏನ್ ಮಾಡಿರೋದು ಎಲ್ಲನೂ 2020 ಏನೇನು ಅಕ್ರಮ ಮಾಡಿದ್ರೆ 50 ಅನುಪಾತದ ಎಲ್ಲವೂ ಅದೇ ರೆಗ್ಯುಲರ್ ಆದಂಗೆ ಆದರೆ ಇದು
ಅಲ್ಲಿ ಇನ್ನೊಂದು ಏನಾಗುತ್ತೆ ಮೇಡಮ್ ಅಂದ್ರೆ 2019 ನನಗೆ ಇದೇ ಅನುಭವ ಆಗಿತ್ತು. ಯಾಕೆಂದ್ರೆ ನನಗೆ ಬಿ ರಿಪೋರ್ಟ್, ನಾನು ಸಿದ್ದರಾಮಯ್ಯ ವಿರುದ್ಧ ಪ್ರಪ್ರಥಮವಾಗಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದೆ ಅವಾಗ 2019ರಲ್ಲಿ. ಹ್ಮ್ ಅದನ್ನ ಬಿ ರಿಪೋರ್ಟ್ ಹಾಕಿ ಸರ್ ಯಾರು ಇದೇ ಸುಬ್ರಹ್ಮಣ್ಯೇಶ್ವರ ರಾವು ಓಕೆ ಇಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದ ಆ ಪುಣ್ಯಾತ್ಮ. ಅವನು ಅವತ್ತು ನನ್ನ ಹೇಳಿಕೆನೆ ತಗೊಳ್ಳಿಲ್ಲ. ಈಗ ಶ್ರೀಮೈ ಕೃಷ್ಣ ಅವ್ರ ಹೇಳಿಕೆ ತಗೊಂಡ್ರ ಬಿಟ್ರೆ ನನಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಬಟ್ ನನ್ನ ಹೇಳಿಕೆ ತಗೊಳ್ಳೋದಿಲ್ಲ, ಅವ್ನು ಬಿ ರಿಪೋರ್ಟ್ ಹಾಕಿಸ್ತಾ ಅವತ್ತ. ಓಕೆ ಅಂತವನು ಅಲ್ಲೇ ಅದೇ ಲೋಕಾಯುಕ್ತದಲ್ಲಿ ಇವತ್ತು ಕೂತಿದ್ದಾನೆ ಅಂತಂದ್ರೆ ಅವನು ಹೇಳಿದ್ದಿಟ್ಟೆ ಆಗಿದ್ರೆ 100% ನಾನು ಹೇಳಿದ ಪ್ರಕಾರ ಬೇರೆ ರಿಪೋರ್ಟ್ ಆಗುತ್ತೆ ಅಂತ ನಾನು ಅವತ್ತೇ ಹೇಳಿದ್ದೇನೆ ಅವ್ರಿಗೆ. ಓಕೆ ಓಕೆ ಸೊ ಈಗ ಮುಂದೆ ಏನ್ ಮಾಡ್ತೀರಾ ಸರ್? ಮುಂದೆ ಮೇಡಮ್ ಈಗ ಕೃಷ್ಣ ಅವರೇ ಇದನ್ನ ದೂರುದಾರ ಆಗಿರೋದ್ರಿಂದ ಈ ಪ್ರಕರಣನ ಮುನ್ನೆಲೆ ಈಗ ಇವರೇ ಚಾಲೆಂಜ್ ಮಾಡ್ಬೇಕು. ಇವಾಗ ಮೇಲಿನ ಕೋರ್ಟಲ್ಲಿ ಹಾ ಈಗ ಕೋರ್ಟಲ್ಲಿ ಚಾಲೆಂಜ್ ಮಾಡಿ ಆ ಏನು ಇವ್ರು ಬಿ ರಿಪೋರ್ಟ್ ಇನ್ನೊಂದು ಏನೋ ಹಾಕಿದಾರಲ್ವಾ, ಬಿ ರಿಪೋರ್ಟ್ ಹಾಕಿದ್ರೆ ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡ್ಬೇಕು ಇವಾಗ. ಓಕೆ ಚಾಲೆಂಜ್ ಮಾಡಿ ಇವ್ರು ಪ್ರೂವ್ ಮಾಡ್ಬೇಕು ಇವಾಗ. ಇಲ್ಲಿವರೆಗೂ ಪೊಲೀಸ್ ತನಿಖೆ ನಡೀತಾ ಇತ್ತು. ಇನ್ ಕೇಸ್ ಏನೋ ಚಾರ್ಜ್ ಶೀಟ್ ಆಗಿದ್ರೆ ಪೊಲೀಸ್ ಗೌರ್ಮೆಂಟ್ ಲಾಯರ್ ಎಂಟ್ರಿ ಆಗಾರೋ. ಈಗ ಇವರು ಸ್ವತಃ ಲಾಯರ್ ಇಟ್ಕೋಬೇಕು, ಇಲ್ಲ ಇವರೇ ವಾದ ಮಾಡ್ಕೋಬೇಕು. ಇವರು ಆ ಬಿ ರಿಪೋರ್ಟ್ ನ ಚಾಲೆಂಜ್ ಮಾಡಿ ಮತ್ತೆ ತಿರ್ಗಾ ಅದನ್ನ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಕ್ಕೆ ಇವರು ಆದೇಶ ಮಾಡಿಸಕ್ಕೆ ಪ್ರಯತ್ನ ಪಡಬೇಕು. ಓಕೆ ಹಾಗಾಗಿ ಇದು ಮೊದಲಿಂದಲೂ ನನಗಿತ್ತು. ನಾನು ಅದಕ್ಕೇನೆ ಪ್ರಪ್ರಥಮವಾಗಿ ಹೇಳ್ತಾ ಇದ್ದೆ, ಇದನ್ನ ಅಕ್ರಮ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅಕ್ರಮ ಆಗಿಲ್ಲ ಅಂತ ಯಾರು ಇಲ್ಲ ಅಲ್ಲಗಳಿಯಕ್ಕೆ ಆಗಲ್ಲ. ನಾನು ಅನ್ಕೊಂಡಿದ್ದು ಸಿದ್ದರಾಮಯ್ಯ ಅವ್ರ ಕುಟುಂಬದವ್ರನ್ನ ಬಿಟ್ಟು ಅಧಿಕಾರಿಗಳನ್ನಾದ್ರೂ ಚಾರ್ಜ್ ಶೀಟ್ ಸಬ್ಮಿಟ್ ಸೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರನ್ನು ಸಹ ಕೈ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಅವ್ರನ್ನ ಚಾರ್ಜ್ ಶೀಟ್ ಸೇರಿಸಿದ್ರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನಾದ್ರು ಇನ್ನೊಂದು ಏನೋ ಕೋರ್ಟಲ್ಲಿ ಹೇಳ್ಬಿಡ್ತಾರೆ, ಇವರು ಇಲ್ಲ ಇವರು ಒತ್ತಡ ಹಾಕಿದ್ರು ಮತ್ತೊಂದು ಮಗದೊಂದು ಅಂತ ಇವ್ರ ವಿರುದ್ಧ ಕೋರ್ಟಲ್ಲಿ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ, ಅವಾಗ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವ್ರು ಎಲ್ಲರನ್ನೂ ಸಹ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು ಗಂಗರಾಜ್ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಆರೋಪಗಳಿಗೆ ನನ್ನ ಬಳಿ ಸಾಕ್ಷಿ ಇದೆ, ವರದಿಯಲ್ಲಿ ಎಲ್ಲವನ್ನೂ ಕೂಡ ತಿರುಚಲಾಗಿದೆ. ಕೋರ್ಟ್ನಲ್ಲಿ ನಾನು ತಕರಾರು ಅರ್ಜಿ ಸಲ್ಲಿಸ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಕೋರ್ಟ್ನಲ್ಲಿ ಮತ್ತೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ, ತಕರಾರು ಅರ್ಜಿ ಸಲ್ಲಿಸ್ತೀನಿ ಅಂತ. ಆರೋಪಗಳಿಗೆ ನನ್ನ ಹತ್ರ ಸಾಕ್ಷಿ ಇದೆ ಸ್ನೇಹಮಯಿ ಕೃಷ್ಣ. ಸೊ ಇನ್ನೋರ್ವ ದೂರುದಾರ ಗಂಗರಾಜ್ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗಂಗರಾಜ್ ಅವರೇ. ಲೋಕಾಯುಕ್ತ ಈಗ ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿದೆ, ಏನ್ ಹೇಳಕ್ ಬಯಸ್ತೀರಿ? ಮೇಡಮ್ ಇದು ನಾನು ಹಲವಾರು ಬಾರಿ ನಾನು ಹೇಳಿದ್ದೆ, ನಾನು ಯಾವುದೇ ಕಾರಣಕ್ಕೆ ಲೋಕಾಯುಕ್ತದಲ್ಲಿ ನ್ಯಾಯ ಸಿಗೋದಿಲ್ಲ, ನಮಗೆ ಇದು ಕ್ಲೀನ್ ಚಿಟ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದೆ. ಬಟ್ ಇದ್ರಲ್ಲಿ 1 ರಿಂದ 4 ಆರೋಪಿವರೆಗೂ ಎಲ್ಲರಿಗೂ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳ್ತಾವ್ರೆ. ಅಂದ್ರೆ ಯಾರು ಇದ್ರೊಳಗೆ ತಪ್ಪೇ ಮಾಡಿಲ್ಲ ಅಂತ ಅರ್ಥನಾ ಸಿದ್ದರಾಮಯ್ಯ ಇವರು ಲೋಕಾಯುಕ್ತರು ಹೇಳಿರೋದು? ಸೊ 4 ಜನನು ಏನು ಅಪರಾಧಿಗಳು ಯಾರ ಆರೋಪಿಗಳು ಅಂತ ಹೇಳ್ಬಿಟ್ಟು ಸೇರಿಸಿದ್ರು, FIR ಮಾಡಿದ್ರೆ ಆರೋಪಿ 4 ಜನದ್ದು ಏನು ತಪ್ಪೇ ಇಲ್ಲ ಅನ್ನೋದಾಯ್ತಲ್ಲ. ಹೇಗಾರೆ